ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಸಬ್ಬಕ್ಕಿ ಮತ್ತು ಮಾವಿನಹಣ್ಣಿಂದು ಪಾಯಸ ಮಾಡೋದು ರುಚಿಕರವಾಗಿ ಆನಂದಕರವಾಗಿ ಇರುತ್ತೆ. ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಪದಾರ್ಥಗಳು ನೋಡ್ಕೊಬರೋಣ. ನೋಡಿ, ನಾನು ಇಲ್ಲಿ ಸಬ್ಬಕ್ಕಿಯ 3 ಅವರು ನೆನೆ ಹಾಕಿ ನೀಟಾಗಿ ಒಂದು 4 ಸಲ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ನೀಟಾಗಿ ನೀರೆಲ್ಲ ಸೋರಿಸಿ ಆದಮೇಲೆ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಒಂದು 2ರಿಂದ 3 ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಆದಮೇಲೆ ನಾನು ಏನು ಸಬ್ಬಕ್ಕಿ ನೀರೆಲ್ಲ ಸೋರಿಸಿಟ್ಟಿದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಅಂಟ್ಕೊಳ್ಳಲ್ಲ, ಬಾಯಲ್ಲಿ ತಿಂತಾಯಿದ್ರೆ ಅಂಟ್ಕೊಳ್ಳಲ್ಲ, ನೀಟಾಗಿ ಇರುತ್ತೆ. ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅಂಟಾಗಿರಲ್ಲ, ಉದುರಾಗಿರುತ್ತೆ. ಇದೆಲ್ಲ ಆದಮೇಲೆ ನನಗೆ ಇವಾಗ ಎಷ್ಟು ಬೇಕಷ್ಟು ಹಾಲನ್ನು ಸೇರಿಸೋಣ. ನಾನಿಲ್ಲಿ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ, ನೀವು ಯಾವ ಹಾಲನ್ನಾದರೂ ತೊಗೋಬೋದು. ನಾನು ನಂದಿನಿ ಹಾಲು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ನನಗೆ ನಾವು 3 ಜನ ಇರೋದ್ರಿಂದ ಕಮ್ಮಿನೇ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಏಕೆಂದರೆ ಗಟ್ಟಿ ಹಾಲಿತ್ತು. ಒಂದು ಸ್ವಲ್ಪ ನೀರು ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ, ಏಕೆಂದರೆ ನಾವು ಮಾವಿನಹಣ್ಣು ಹಾಕೋದ್ರಿಂದ ಅದು ಸ್ವೀಟಾಗಿರುತ್ತೆ, ಇದು ಸ್ವೀಟಾಗಿರುತ್ತೆ. ಮತ್ತು ಜಾಸ್ತಿ ಸ್ವೀಟ್ ಆಗಬಾರ್ದು. ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. 1-2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಅಷ್ಟೇ ಬಾದಾಮಿ ಪೌಡರ್ ಉದುರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಾದಾಮಿ ಪೌಡರ್ ಉದುರಿಸಿದರೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಎಷ್ಟು ಚೆನ್ನಾಗಿದೆ ಅಂತ. ಬಾಯಲ್ಲಿಟ್ಟಿದ್ರೆ ಹಾಗೆ ಕಳ್ಳು ಹೋಗಬೇಕು. ಇದನ್ನು ಇವಾಗ ಆಫ್ ಮಾಡೋಣ. ಆಫ್ ಮಾಡಿ ಆದಮೇಲೆ ಇಲ್ಲಿ ನಾನು ಒಂದು ಮಾವಿನಹಣ್ಣು ತೊಗೊಂಡಿದ್ದೀನಿ. ಮಾವಿನಹಣ್ಣು ಇವಾಗ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಏಕೆಂದರೆ ಇದು ಪಾಯಸ ತಣ್ಣಗಾದ್ಮೇಲೆ ಮಾವಿನಹಣ್ಣು ಮಿಕ್ಸ್ ಮಾಡಬೇಕಾಗಿರೋದು. ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಇವಾಗ ಮಿಕ್ಸಿ ಜಾರಿಗೆ ಮಾವಿನಹಣ್ಣು ಹಾಕಿ ಇವಾಗ ರುಬ್ಕೊಂಡು ನೋಡಿ ಇವಾಗ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಆಫ್ ಆಗಿ ಒಂದು ತಣ್ಣಗಾದ್ಮೇಲೆ ಮಾವಿನಹಣ್ಣು ಹಾಕಬೇಕು, ಬಿಸಿ ಇದ್ದಾಗ ಹಾಕಬಾರ್ದು. ಈಗ ಸರ್ವ್ ಮಾಡ್ತಾಯಿದ್ರೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಲಾಗಿಗೆ ಬರ್ತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೂ ನಿಮಗೆ ಬರುತ್ತೆ ಫ್ರೆಂಡ್ಸ್. ಬಾಯ್.